ಬೆಳಕು ನ್ಯೂಸ್ 1 ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಏನು ಈ ದಿನ ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನು, ನಮ್ಮ ಹಿರಿಯರಾದಂತಹ ವಾಲ್ಪಲ್ಲಿ ಅಶ್ವಥ್ ರೆಡ್ಡಿ ಅನ್ನೋರ ಬಗ್ಗೆ ಸಂದೇಶ್ ಮತ್ತು ಮುನ್ರಾಜು ಅನ್ನೋವರು ಭೂಗಳ್ಳರು ಮತ್ತು ಭೂ ಸ್ವಾಧೀನ ಮಾಡಿಕೊಂಡು ದೌರ್ಜನ್ಯವೆಸಗಿರ್ತಾರೆ ಅಂತ ಹೇಳಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಮೀಡಿಯಾ ಮುಖಾಂತರ. ಅದರ ವಿರುದ್ಧ ಇವತ್ತು ನಾವು ಇಲ್ಲಿ ಸಾಮಾಜಿಕವಾಗಿ ಮತ್ತು ಸಾರ್ವಜನಿಕರೆಲ್ಲರೂ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಇವತ್ತು ಅದನ್ನು ಖಂಡಿಸಿ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕರೆದಿದ್ದೇವೆ. ಹಿರಿಯರಾದಂಥ ವಾಲ್ಪಲ್ಲಿ ಅಶ್ವಥ್ ರೆಡ್ಡಿ ಅನ್ನೋರನ್ನು ಭೂಗಳ್ಳರು ಅಂತ ಬಿಂಬಿಸಿದರು ಸಂದೇಶ್ ಅವರು. ಅಶ್ವಥ್ ರೆಡ್ಡಿ ಅನ್ನೋರು ಎಂಥವ್ರು ಅಂತ ಈ ತಾಲೂಕಿನೆಲ್ಲರಿಗೂ ಗೊತ್ತು. ಅವರು ರಾಜಕೀಯವಾಗಿ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರು ಕೂಡ ಅವರು ಯಾವುದೇ ಪಾರ್ಟಿ ಅಂದಿರ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವರೆಲ್ಲ ಕೆಲಸಗಳು ಮಾಡಿಕೊಂಡು ಈ ಮೃದು ಸ್ವಭಾವದಿಂದ ಈ ತಾಲೂಕಿನಲ್ಲಿ ಬಾಳ್ತಾ ಇರುವಂಥವ್ರು. ಅಂಥವ್ರನ್ನು ನೀವು ಭೂಗಳ್ಳರು, ಅಲ್ಲಿ ಜಮೀನಲ್ಲಿ ಒಡೆದು ಜಮೀನು ಕಿತ್ಕೊಂಡಿದ್ದಾರೆ ಅಂತ ಇಲ್ಲಿಸಲ್ಲದನ್ನು ಸತ್ಯಾಸತ್ಯತೆ ತಿಳಿದೆ ನೀವು ಸುಖ ಸುಮ್ಮನೆ ಬಂದು ಇಲ್ಲೇ ಅವ್ರ ಮೇಲೆ ನೀವು ಈ ಥರ ಮಾಡೋದು ಸರಿಯಿಲ್ಲ ಅಂತ ನಾವು ಒಂದು ಹೇಳ್ತೀವಿ. ಮತ್ತು ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಆ ಹೋರಾಟ ಈ ಹೋರಾಟ ಅಂತೇಳಿ ನೋಡ್ತಾ ಇರ್ತೀನಿ ನಾನು. ಅದನ್ನೆಲ್ಲ ನಾವು ನಿಜ ಅಂದ್ಕೊಂಡಿದ್ವಿ. ಇವರೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹೋರಾಟದಲ್ಲಿ ನಿಜ ಅಂದ್ಕೊಂಡಿದ್ವಿ. ಇವಾಗ ನೋಡಿದ್ರೆ ಅದೆಲ್ಲ ಸುಳ್ಳು ಅಂತ ನಮ್ಗೆ ಅನಿಸ್ತಾ ಇದೆ. ಅಶ್ವಥ್ ರೆಡ್ಡಿ ಅಣ್ಣ ಅವರು ಯಾವ ರೀತಿ ಜಮೀನು ಬಂದಿದೆ ಅಂತ ಅವ್ರು ಹೇಳ್ತಾರೆ. ನನ್ನ ಮಗಳ ಯಾವ ಥರ ಇದೆ ಅದು ಅವರು ಸತ್ಯನ ಎಲ್ಲ ಅಂತೇಳಿ. ನೀವು ಏಕಾಏಕಿ ಏನು ಗೊತ್ತಿಲ್ದಿರ ಭೂಗಳ್ಳರು ಅನ್ನೋದಕ್ಕೆ ನೀವ್ಯಾರು? ನೀವೇನು ಜಡ್ಜ? ಇಲ್ಲ, ಅದಕ್ಕೊಂದು ನ್ಯಾಯ ಇದೆ, ಹೋರಾಟ ಇದೆ, ನ್ಯಾಯಾಲಯ ಇದೆ. ಅಲ್ಲೇ ಕೊಡಿ, ನೀವು ಅಲ್ಲಿ ಹೋಗಿ ಇದು ಮಾಡಿ. ನೀವೇ ಬೀದಿಗಳಲ್ಲಿ ಬಂದು ಈ ಥರ ಹೇಳೋದು ತಪ್ಪಾಗುತ್ತೆ. ಮತ್ತು ಇನ್ನೊಂದು ಮುದ್ಲಳ್ಳಿ ಅಂತ ಮೊನ್ನೆ ಅದೇ ದಿವಸ ಮುದ್ಲಳ್ಳಿ ಹೋಗ್ತೀರ, ಸರ್ವೆ ನಂಬರ್ 169, ಅದು OS ನಂಬರ್ 25, 2020, ಒಂದೇ ಜನಾಂಗಕ್ಕೆ ಸೇರಿದವರು. ಮಾರಪ್ಪ, ರಾಮಪ್ಪ, ಕಲ್ಯಾಣ್ ಕುಮಾರು, ನಾಗಮಣಿ ಅಂತ 4 ಜನ ಆಗ್ತಾರೆ. ಯಾರ ಮೇಲೆ? ನಾರಪ್ಪ, ಅಂಜಪ್ಪ, ತಿಮ್ಮಮ್ಮ ಅಂತ. ಇವ್ರ ಮೇಲೆ ಅದು ವಯಸ್ಸು ನಡೀತಾ ಇದೆ. ಈಗ ಪ್ರೆಸೆಂಟ್ ನಡೀತಾ ಇದೆ ಕೋರ್ಟಲ್ಲಿ. ನೀವು ಪ್ರೆಸೆಂಟ್ ನಡೀತಾ ಇರೋ ಕೇಸು ನಡೀತಾ ಇದ್ರು ಕೂಡ ಆ ಜಮೀನಲ್ಲಿ ಹೋಗಿ ಬೋರ್ಡ್ ಹಾಕ್ತೀರ. ನಿಮ್ಮ ಬೋರ್ಡ್ ಹಾಕಿ ದೌರ್ಜನ್ಯವಾಗಿ ಬೋರ್ಡ್ ಹಾಕಿ ಬರ್ತೀರ. ಯಾಕೆ ನೀವು ಅಷ್ಟು ಮಾತ್ರ ನಿಮ್ಗೆ ಅರಿವಿಲ್ವಾ? ಕಾನೂನು ಅರಿವಿಲ್ವಾ? ಒಂದು ಕೋರ್ಟಲ್ಲಿ ನಡೀತಾ ಇರೋ ಕೇಸನ್ನು ವಿಚಾರಣೆ ನಡೀತಾ ಇರೋ ಇದರಲ್ಲಿ ನೀವು ಹೆಂಗೋಗಿ ಬೋರ್ಡ್ ಹಾಕ್ತೀರಾ? ಅದರಿಂದ ನಾವು ಇದರಿಂದ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸಾಮಾಜಿಕವಾಗಿ ಒಂದು ವಿಷಯ ಅಂತೂ ಹೇಳ್ತೀನಿ, ಇಲ್ಲಿ ಸಮಾಜಘಾತರಾಗಿ ಅನ್ಯಾಯ ವಿರುದ್ಧ ಭೂಗಳ್ಳರ ವಿರುದ್ಧ ಹೋರಾಟ ನಮ್ದೇನು ಅದರಲ್ಲಿ ನಮ್ಮದು ಅದಕ್ಕೆ ಸಹಮತ ಇರುತ್ತೆ. ಇದರಿಂದ ಅದಕ್ಕೆ ಸಹಮತ ಇರುತ್ತೆ. ಯಾರೇ ನೀವು ಈ ಥರ ದೌರ್ಜನ್ಯವಾಗಿ ಇಲ್ಲಿಸಲ್ಲದೆಲ್ಲ ಇದು ಮಾಡ್ತಾ ಇದ್ರೆ ನಾವು ಅದನ್ನು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ. ಮತ್ತು ಇವ್ರ ಮೇಲೆ FIR ಆಗಬೇಕು ಅಂತ ಈಗ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಇವ್ರ ವಿರುದ್ಧ ಕಾನೂನುವಾಗಿ FIR ಆಗಬೇಕು. ಇವ್ರು ಇದೇ ರೀತಿ ಮುಂದುವರಿಸಿದರೆ ನಾವು ಕಾನೂನು ರೀತಿ ಇವ್ರ ಮುಂದೆ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ನಾವು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಹೋರಾಟವನ್ನು ಮಾಡ್ತೀವಿ. 2 ಗೋಲ್ಡಳ್ಳಿ ಗ್ರಾಮ, ಮುಂಗಾನಹಳ್ಳಿ ಹೋಗಿ ಚಿಂತಾಮಣಿ ತಾಲೂಕು. ಮೊನ್ನೆ ಈ ಇಶ್ಯೂ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ಕುಟುಂಬದ ವಿರುದ್ಧ ಆರೋಪಗಳನ್ನು ಮಾಡಿರ್ತಾರೆ. ಆ ಆರೋಪಗಳಿಗೆ ಪ್ರತ್ಯುತ್ತರವಾಗಿ ನಾನು ಈ ದಿವಸ ತಮ್ಮ ಮೂಲಕ ಈ ಸರ್ವೆ ನಂಬರ್ 2, 5 ಎಕರೆ 10 ಗುಂಟೆ ಮೂಲತಃ ನಮ್ಮ ಕುಟುಂಬ ಅಂದರೆ ನಮ್ಮ ತಾತನ ತಾತ ಸುಬ್ಬರಾಯ ಅನ್ನೋರಿಗೆ ಮೂಲ ಟಿಪ್ಪಣಿ ಪುಸ್ತಕದ ಪ್ರಕಾರ ಸುಬ್ಬರಾಯ ಅಂತ ಕರ್ದಾದಾರ ಅಂತ ನಮೂದಾಗಿರುತ್ತದೆ. ಅದೇ ರೀತಿ 1878 ಇಸ್ವಿಯಲ್ಲಿ ಆದಂತಹ ದಾಖಲಾತಿ ಮೂಲ ಸರ್ವೆ ಪಕ್ಕಾ ಪುಸ್ತಕದಲ್ಲಿ ಕರ್ದಾದಾರ ಸುಬ್ರಾಯ ಅಂತ ಇರುತ್ತೆ. ಆ ಸುಬ್ರಾಯ ಅವರು ತೀರ್ಕೊಂಡ ತಕ್ಷಣ ಇಂಡೆಕ್ಸ್ ಆಫ್ ಲ್ಯಾಂಡ್ಸು ಮತ್ತು ರೆಕಾರ್ಡ್ ಆಫ್ ರೈಟ್ಸಲ್ಲಿ ಇಂಡೆಕ್ಸ್ ಆಫ್ ಲ್ಯಾಂಡ್ಸಲ್ಲಿ ವೆಂಕಟರೆಡ್ಡಿ ಬಿನ್ ಸುಬ್ರಾಯ RR ನಂಬರ್ 10 ಮತ್ತು ದತ್ತು ಮಗ ವೆಂಕಟರಾಮಣ್ಣ, ವೆಂಕಟರೆಡ್ಡಿ ತೀರ್ಕೊಂಡ ಮೇಲೆ ವೆಂಕಟರಾಮಣ್ಣ ಹೆಸರಿಗಾಗುತ್ತೆ. RR ನಂಬರ್ 10ರಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ, ವೆಂಕಟರೆಡ್ಡಿ ಬಿನ್ ಸುಬ್ರಾಯ ಖಾತೆದಾರ ಅಂದರೆ ಸುಬ್ರಾಯ ಅನುಭವದಾರನ, ಸುಮಾರು 50 ವರ್ಷಗಳ ಅನುಭವ, ಕುಟುಂಬದ ಯಜಮಾನ. ಸರ್ವೆ ನಂಬರ್ 2, ಎಂಟೈರ್ ಸರ್ವೆ ನಂಬರ್ 2 ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರೋದು. ಅದಾದ ನಂತರ ವೆಂಕಟರೆಡ್ಡಿ ಅವರು 1943ರಲ್ಲಿ ತೀರ್ಕೊಳ್ತಾರೆ.
RR ನಂಬರ್ 117ರಲ್ಲಿ ವೆಂಕಟರಾಮಣ್ಣನಿಗೆ ಪಟೇಲ್ ವೆಂಕಟರೆಡ್ಡಿ ಪೌತಿ ಸೊಬೊಬು ಸರ್ವೆ ನಂಬರ್ 1/1-2-4-5-40-44-51. 1943ರಿಂದ 2003ವರೆಗೂ ನಮ್ಮ ತಾತ ವೆಂಕಟರಾಮಣ್ಣನೇ ಮಾಲೀಕರು. ಅದಕ್ಕೆ 1950-51ರಲ್ಲಿ ರಸೀದಿ ಪಟ್ಟ ಬುಕ್ಕ ಸರ್ಕಾರದವ್ರು ಕೊಡ್ತಾರೆ, ವೆಂಕಟರಾಮಣ್ಣ ಬಿನ್ ವೆಂಕಟರೆಡ್ಡಿ ಅಂತ. ಅದರಲ್ಲಿ ನಾನು ಮೇಲೆ ಹೇಳಿದ ಎಲ್ಲ ಸರ್ವೆ ನಂಬರ್ಗಳು ನಮೂದಾಗಿರುತ್ತದೆ. ಸರ್ವೆ ನಂಬರ್ 4-1/9-2 ರೇಟ್ ಬಂದಾಗ ಇದು ಎಲ್ಲ ತಾಲೂಕಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಈ ರೇಟ್ ಜಾಸ್ತಿ ಬಂದಾಗ ಇಂಥ ಗಲಾಟೆಗಳು ಸರ್ವೇ ಸಾಮಾನ್ಯ. ಆದರೆ ಯಾರಾದರೂ ಆಗಲಿ, ಸಂಘಗಳಾಗ್ಬೋದು ಅಥವಾ ಇನ್ನೊಬ್ಬರಾಗ್ಬೋದು, ಅದು ತಿಳ್ಕೊಂಡು ಮಾತಾಡಬೇಕು. ಗೌರವಾನ್ವಿತ ಕುಟುಂಬವನ್ನು ಅಶ್ವಥ್ ರೆಡ್ಡಿ ಅವರಾಗ್ಬೋದು, ಅವರನ್ನು IAS ಆಫೀಸರ್ ನಾರಾಯಣಸ್ವಾಮಿ ಅವರಾಗ್ಬೋದು, ಅವರನ್ನು ಮಾತಾಡುವಾಗ ಅವ್ರು ತಪ್ಪಿದ್ರೆ ಮಾತಾಡಬೇಕು. ಇಲ್ಲಾಂದರೆ ಸುಮ್ಮನೆ ಎಲ್ಲಿಂದಲೋ ಬಂದು ಮಾತಾಡೋದು ಸರಿ ಕಾಣಲ್ಲ. ಏನಾದರೂ ಆಗಲಿಲ್ಲ, ಹಳ್ಳಿಗಳಲ್ಲಿ ಅಣ್ಣ ತಮ್ಮಂದಿರಾಗಿದ್ದಾರೆ. ಅಂಥ ಅಣ್ಣ ತಮ್ಮಂದಿರಂತಿದ್ದಾಗ ಸುಮ್ಮನೆ ಆ ಕುಲ ಈ ಕುಲ ಆ ಜಾತಿ ಈ ಜಾತಿ ಅಂತ ಎತ್ಕೊಟ್ಕೊಂಡು ಹೋಗೋದು ಸರಿ ಕಾಣಲ್ಲ. ಅದೆಲ್ಲ ಆದರೆ ಮುಂದಿನ ದಿನಗಳಲ್ಲಿ ಈ ಸಮಾಜನೇ ಇರಲ್ಲ, ಸಮಾಜನೇ ಬೆಂಕಿ ಬಿದ್ದು ಹಾಳಾಗೋದು. ಇಂಥವು ನಡಿಬಾರ್ದು. 2ರಲ್ಲಿ 5 ಎಕರೆ 5 ಗುಂಟೆ ಜಮೀನು ನಮ್ದಲ್ಲ, GV ಸುಬ್ಬಾರೆಡ್ಡಿ ಅವರು ನಾವು ವಲಸೆ ಬಂದಿದ್ದರೆ ಊರಿಗೆ ನಮ್ಮ ತಾತನ ಕೊಟ್ಟಿರೋದು. ಒಂದು ಸೈಟ್ ಥರ ಕಟ್ಕೋಬೇಕಂದ್ರೆ ಅವಾಗ 2 ಇದ್ರು, ಈಗ 8 ಜನ ಇದೆ. ಅದಕ್ಕೋಸ್ಕರ ಕಟ್ಟಿದ್ದಾರೆ, ನಾವು ಎಕ್ಸ್ಟೆಂಡು ಮಾಡ್ಕೊಂಡಿದ್ದೇವೆ. ಈಗ ಮೇಲಿನ ಜಂಟಿ ಇದರಲ್ಲಿ ನಮಗೂ ಸ್ವಲ್ಪ ಇದೆ, ಅಂದರೆ ಪೂರಾ ಜಮೀನಲ್ಲ, ಇದರಲ್ಲಿ ನಮಗೂ ಸ್ವಲ್ಪ ಇದೆ. ಇದೇ ಆಸ್ಪತ್ರೆ ಜನವರು ನಮ್ಗೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ನೋಡಪ್ಪ ನಿಮ್ಮ ಜಮೀನು ಇದೆ. ಯಾವ ಈರನ್ ಬೋಯಿ ಅಂತಂದ್ಬಿಟ್ಟು ಎಲ್ಲರೂ ಇದ್ರೆ ಈರನ್ ಬೋಯಿ ಅಂತ ಬಂದ್ಬಿಟ್ಟು ನಮ್ಮ ತಾತ ಈರನ್ ಬೋಯಿ ವೆಂಕಟಪ್ಪ ನಮ್ಮ ಜಮೀನು ಖಾತೆ ರದ್ದು ಮಾಡೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದೇ ತಾಲೂಕು ಆಫೀಸಲ್ಲಿ ಮುಂತಾಜ್ ಜನವರು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಗೋಳಳ್ಳಿ ವಿಲೇಜ್ ಮೆಡಿಕಲ್ ಸ್ಟೋರ್ ಕಲಂ ನಂಬರ್ 9ರಲ್ಲಿ ನಂಬರ್ 2 ಗೋಳಳ್ಳಿ ವಿಲೇಜ್ ಕರ್ನಾಟಕ EC RTC ಎಲ್ಲ ಇನ್ನೊಂದು ರಿಕ್ವಿಷನ್ನ ಪರಿಶೀಲನೆ ಮಾಡಿಬಿಟ್ಟು